ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನನ್ನ ಕಿಚನಲ್ಲಿ ನಾನು ಒಂದು ಸಿಂಪಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಆಚಾರಿ ಚಿಕನ್ ಅಂತ. ಇದಕ್ಕೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕು. ಏನೇನು ಬೇಕು ಅಂತ ಇವಾಗ ತೋರಿಸ್ತೀನಿ ನೋಡಿ. ಈರುಳ್ಳಿ ಬೇಕು. ಈರುಳ್ಳಿ ಒಂದು 5-6 ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ. ನಾನು ಸ್ವಲ್ಪ 50% ಚಿಕ್ಕ ಈರುಳ್ಳಿ ಮತ್ತು ದೊಡ್ಡ ಈರುಳ್ಳಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಒಂದು 7-8 ಮೆಣಸಿನಕಾಯಿ ತೊಗೊಂಡು ಇದು ಸೀಡ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಮತ್ತು ರೆಡ್ ಚಿಲ್ಲಿ ಪೌಡ್ರು ಮತ್ತು 1 kg ಚಿಕನ್ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊತಾ ಇದ್ದೀನಿ. ನನ್ನ ಫೇವ್ರೇಟ್ ಪಾತ್ರೆ ಇಟ್ಕೊಂಡು ಸ್ವಲ್ಪ ಬಿಸಿ ಆಗೋ ತನಕ ವೆಯ್ಟ್ ಮಾಡ್ತೀನಿ. ನಿಮ್ಮ ಹತ್ರ ಕಬಾಬ್ ಏನಾದರೂ ಮಾಡಿರೋ ಆಯಿಲ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಈ ಚಿಕನ್ಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕು. ನೀವು ಇಲ್ಲ ಅಂದರೆ ನಾರ್ಮಲ್ ಆಯಿಲ್ ಯೂಸ್ ಮಾಡ್ಕೊಳ್ಳಿ. ನೋಡಿ, ಪಾತ್ರೆ ಕಾಯೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕು. ಚಿಕನ್ ಇದರಲ್ಲೇ ಫ್ರೈ ಆಗಬೇಕು. ಆನಿಯನ್ ಎಲ್ಲ ಒಂದು 50 ml ಅಷ್ಟೇ. ಇವಾಗ ಆಯಿಲ್ ಸ್ವಲ್ಪ ಕಾಯೋಕ್ಕೆ ವೆಯ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ನೋಡಿ, ಇಷ್ಟೊಂದು ಆನಿಯನ್ ಇನ್ನೂ ನೀವು ಜಾಸ್ತಿ ತೊಗೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಚಿಕನಲ್ಲಿ ಹೊಂದ್ಕೊಂಡಿರುತ್ತೆ. ಇದು ಎಲ್ಲ ಸ್ಮ್ಯಾಶ್ ಆಗಿಬಿಟ್ಟು ಆನಿಯನ್ನು ಅದೇ ಟೇಸ್ಟ್. ಇದಕ್ಕೆ ರೆಡ್ ಚಿಲ್ಲೀಸು ಮತ್ತು ಇದೇನೇ ಟೇಸ್ಟು. ಇವಾಗ ನೋಡಿ, ಆಯಿಲ್ ಕಾಯ್ತಾ ಇದೆ. ನೋಡಿ, ರೆಡ್ ಚಿಲ್ಲೀಸ್ ಎಲ್ಲ ನಾನು ರೆಡ್ ಕಟ್ ಮಾಡಿಕೊಂಡು ಸೀಡ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಇಲ್ಲಾಂದರೆ ತುಂಬ ಖಾರ ಆಗಿಬಿಡುತ್ತೆ. ಬ್ಯಾಡ್ಗೆ ಅಂದರೆ ಅಷ್ಟು ಖಾರ ಇರಲ್ಲ ಅಲ್ವಾ. ನೀವು ಅದನ್ನೇ ಯೂಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಬ್ಯಾಡ್ಗೆ ಇದ್ದರೆ ಅದನ್ನೇ ನೀವು ಹಾಕ್ಕೊಳ್ಳಿ. ನನಗೆ ಖಾಲಿಯಾಗಿತ್ತು, ಅದರಿಂದ ನಾನು ನಾರ್ಮಲ್ ಚಿಲ್ಲೀಸೇ ತೊಗೊಂಡಿದ್ದೀನಿ. ಇದು ಖಾರ ಇದೆ ಮೆಣಸಿನ್ಕಾಯಿ. ನಾನು ಅದಕ್ಕೆ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ನೀವು ಬ್ಯಾಡ್ಗೆ ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ತೊಗೊಳ್ಳಿ. ನೋಡಿ, ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬ್ರೌನಿಷ್ ಆದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಆಗಿದೆ. ಇದಕ್ಕೆ ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಫ್ರೈ ಆಗುತ್ತಾ. ಇದಕ್ಕೆ ಮೇಯ್ನ್ ಇದು ಒಂದು 8-9 ನಿಮಿಷ ಫ್ರೈ ಮಾಡಬೇಕು. ಇದನ್ನು ಹಾಗೆ ತಿರುಗಿಸ್ತಾ ಫ್ರೈ ಮಾಡ್ಕೊತಾ ಇರಬೇಕು. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತೀನಿ. ನಾನು ಟೈಮಿಂಗ್ ನೋಡಿಕೊಂಡೆ. ಒಂದು 9 ನಿಮಿಷ ಬೇಕು. 9ರಿಂದ 10 ನಿಮಿಷ ಬೇಕು. ಈ ಆನಿಯನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋಕ್ಕೆ, ಕಲರ್ ಟರ್ನ್ ಆಗೋಕ್ಕೆ. ನೆಕ್ಸ್ಟ್ ನಾನು ನೋಡಿ, ಇವಾಗ ಕಲರ್ ಟರ್ನ್ ಆಗಿದೆ. ಇವಾಗ ಚಿಕನ್ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ. ನೋಡಿ, ಕಲರ್ ಫುಲ್ಲು ಟರ್ನ್ ಆಗ್ತಾ ಬಂದಿದೆ. ಇವಾಗ ನಾನು ಇದಕ್ಕೆ ಚಿಕನ್ ಸೇರಿಸ್ಕೊತೀನಿ. ಚಿಕನ್ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಹಾಕ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಸಾಲ್ಟ್ ಕಮ್ಮಿನೇ ಹಾಕ್ಕೊಳ್ಳಿ. ಇದಕ್ಕೆ ಏನಂದರೆ ಗ್ರೇವಿನೂ ಏನಿಲ್ಲ, ಸಾರು ಏನಿಲ್ಲ, ಫ್ರೈ ಥರ ಅಲ್ವಾ ಇದು. ಅದರಿಂದ ಸ್ವಲ್ಪ ಸಾಲ್ಟ್ ಕಮ್ಮಿನೇ ಹಾಕ್ಕೊಳ್ಳಿ. ನಿಮಗೆ ಬೇಕಾದರೆ ಆಮೇಲೆ ಹಾಕೋಬೋದು. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ರೆಡ್ ಚಿಲ್ಲೀಸ್ ಪೌಡರ್ ಇಟ್ಕೊಂಡಿರ್ತೀವಲ್ವ, ಇದು ಎವರೆಸ್ಟ್ ತೀಕಲ್ಲಲ್ಲಿ ತೊಗೊಂಡು ತುಂಬ ಚೆನ್ನಾಗಿರುತ್ತೆ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಖಾರ ಕಮ್ಮಿ ಇರುತ್ತಲ್ವ, ಸ್ವಲ್ಪ ಗಸಿ ಥರ ನಿಮಗೆ ಜಾಸ್ತಿ ಸಿಗುತ್ತೆ. ನೋಡಿ, ನಾನು 1-1.5 ಸ್ಪೂನ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಅನಿಸಿದ್ರೆ ನಿಮಗೆ ಸೇರಿಸ್ಕೊಳ್ಳಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ಇವಾಗ ಇದನ್ನು ಮುಚ್ಚಿಬಿಟ್ಟು ಇದನ್ನು ಹಾಗೆ ಬೇಯಿಸಬೇಕು. ನೋಡಿ, ಆವಾಗ ಸೆಂಟಲ್ಲಿ ಓಪನ್ ಮಾಡಿ ತಿರುಗಿಸ್ತಾ ಇರಬೇಕು. ಕುಕ್ಕರಲ್ಲಿ ಮಾಡೋದಾದರೆ ನೀವು ನೀರು ಹಾಕೋದೇ ಬೇಡ. ಸುಮ್ಮನೆ ಒಂದು 1/4 ಗ್ಲಾಸಲ್ಲಿ 1/4 ಗ್ಲಾಸು ನೀರು. ಇವಾಗ ನಾನು ಹಾಕಿದಲ್ಲಿ ಒಂದು 10% ಹಾಕಿದ್ರೆ ಸಾಕು. ಯಾಕಂದರೆ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಇದನ್ನ ಲಾಕ್ ಮಾಡಿಬಿಟ್ಟು ಕುಕ್ಕರಲ್ಲಿ 2 ವಿಷಲ್ ಬಂದರೆ ಸಾಕು. ನಾನು ಪಾತ್ರೆನಲ್ಲೇ ಮಾಡ್ತಾಯಿದ್ದೀನಿ ಇವತ್ತು. ಕುಕ್ಕರಲ್ಲಿ ಮಾಡಿದಾಗ ಸ್ವಲ್ಪ ಸಾಫ್ಟಾಗಿರುತ್ತೆ ಚಿಕನ್ನು. ಈಗ ನಾವು ಈ ಥರ ಪಾತ್ರೆನಲ್ಲಿ ಮಾಡಿದಾಗ ಸ್ವಲ್ಪ ಗಟ್ಟಿ ಇರುತ್ತೆ, ಅಷ್ಟೇ ವ್ಯತ್ಯಾಸ. ನೋಡಿ, ಇವಾಗ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಮುಚ್ಚಿ ಬೇಯಿಸ್ತೀನಿ. ಓಪನ್ ಮಾಡಿ ತಿರುಗಿಸ್ತಾ ಇರಬೇಕು ಅವಾಗ. ನೋಡಿ, ಚಿಕನ್ ರೆಡಿ ಆಗ್ತಾ ಇದೆ. ಈರುಳ್ಳಿ ಎಲ್ಲ ಸ್ಮ್ಯಾಶ್ ಆಗಿ ಚಿಕನ್ಗೆ ಅಂಟ್ಕೊಂಡಿದೆ. ನೋಡಿ, ಎಲ್ಲಾದರೂ ಈರುಳ್ಳಿ ಕಾಣ್ತಾ ಇದೆ, ಅದ್ರ ಗಸಿ ಮಾತ್ರ ಕಾಣ್ತಾ ಇದೆ. ಇದು ಅನ್ನಕ್ಕೆ ಕೂಡ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ. ಸೈಡ್ ಡಿಶಾಗಿ ಕೂಡ ತಿನ್ಬೋದು. ತಿಳಿ ಸಾರು, ಬೇಳೆ ಸಾರು ಜೊತೆಗೆ. ನೋಡಿ, ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಒಂದು ಮಿಕ್ಸ್ ಕೊಡ್ತೀನಿ. ಅಷ್ಟೇ, ನಮ್ಮ ಆಚಾರಿ ಚಿಕನ್ ರೆಡಿ ಆಗ್ತಾ ಇದೆ.
ನಾನು ಚಪಾತಿನೂ ಮಾಡಿದ್ದೀನಿ ಇವತ್ತು ಇದ್ರ ಜೊತೆಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೀವು ಒಂದ್ಸರಿ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ತುಂಬ ಕಮ್ಮಿ, ಇದು ಆನಿಯನ್ ಮಾತ್ರನೇ ಬೇಕಾಗಿರೋದು ಇದಕ್ಕೆ ಜಾಸ್ತಿ. ನೋಡಿ ಪಾತ್ರೆಯಲ್ಲಿ ಒಂಚೂರು ಅಂಟ್ಕೊಂಡಿಲ್ಲ. ಇವಾಗ ನೋಡಿ ನಾನು ಚಿಕನ್ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಆ ಈರುಳ್ಳಿ ಎಲ್ಲ ಸ್ಮ್ಯಾಶ್ ಆಗಿ ಆ ಚಿಕನ್ನಲ್ಲೇ ಎಲ್ಲ ಅಂಟ್ಕೊಂಡಿದೆ ನೋಡಿ. ಸಖತ್ತಾಗಿದೆ ನೋಡಿ. ನೀವು ಮಾಡಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಪ್ಪ. ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆಯಿತಾ. ಥ್ಯಾಂಕ್ ಯು.